ಭೂ ಸ್ವಾಧೀನಕ್ಕೆ ಹೋದ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರುಣಾ ವ್ಯಾಪ್ತಿಯ ಗುಡಮಾದನಹಳ್ಳಿ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬರೋಬ್ಬರಿ 20 ಎಕರೆ ಭೂ ಸ್ವಾಧೀನ ಮಾಡಿಕೊಂಡು ಅಲ್ಲಿ ಅಡಿಕೆ ತೋಟ ಹಾಕೊಂಡಿದ್ರು ಪುಟ್ಟಸ್ವಾಮಿ ಅಂತ. ಈಗ ತಹಶೀಲ್ದಾರ್ ಮಹೇಶ್ ಅವರ ನೇತೃತ್ವದಲ್ಲಿ 20 ಎಕರೆ ಭೂ ಸ್ವಾಧೀನ ಆಗಿದೆ. ಅಕ್ರಮವಾಗಿ ಉಳುಮೆ ಮಾಡ್ತಾ ಇದ್ದಂತ ರೈತರಿಂದ ಭೂಮಿ ಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಭೂ ಸ್ವಾಧೀನ ಪಡ್ಕೊಂಡು ಸಂಬಂಧಪಟ್ಟ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಭೂ ಸ್ವಾಧೀನ ವೇಳೆ ರೈತರು ಪ್ರತಿಭಟನೆ ಮಾಡಿದ್ರು. ಅಧಿಕಾರಿಗಳು ಆ ಸಂದರ್ಭದಲ್ಲಿ ಮನವೊಲಿಕೆ ಮಾಡಿದ್ದಾರೆ. ಕಾರಣ ಇದು ಸರ್ಕಾರಿ ಜಾಗ, ಆಸ್ಪತ್ರೆಗೆ ಅಂತೇಳಿ ಮಂಜೂರಾಗಿದ್ದಂಥ ಜಾಗ. ಈ ಜಾಗದಲ್ಲಿ ನೀವು ಅಡಿಕೆ ತೋಟ ಹಾಕೊಂಡಿದ್ದಲ್ಲದೆ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿದ್ರಿ, ಕೊಲೆ ಬೆದರಿಕೆ ಹಾಕಿದ್ರಿ, ಇದೆಲ್ಲವೂ ತಪ್ಪು ಅಂತ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸರ್ವೆ ನಂಬರ್ 8ರಲ್ಲಿ 5 ಎಕರೆ 5 ಗುಂಟೆ, ಸರ್ವೆ ನಂಬರ್ 60ರಲ್ಲಿ 6 ಎಕರೆ 10 ಗುಂಟೆ, ಮತ್ತೆ ಸರ್ವೆ ನಂಬರ್ 68ರಲ್ಲಿ 8 ಎಕರೆ 25 ಗುಂಟೆ, ಒಟ್ಟು 20 ಎಕರೆ ಜಮೀನನ್ನ ನಿಮಾನ್ಸ್ ಮಾದರಿಯ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ನಿರ್ದೇಶನದಂತೆ ಇವತ್ತು ಆ ಜಮೀನನ್ನ ಈಗಾಗಲೇ ಕಾಯ್ದಿರಿಸಿದೆ. ಆ ಸದರಿ ಜಮೀನನ್ನ ಇವತ್ತು ಸರ್ಕಾರದ ವಶಕ್ಕೆ ಪಡೆದು ಸಂಬಂಧಪಟ್ಟ ಇಲಾಖೆಯವರಿಗೆ ಇವತ್ತು ಹಸ್ತಾಂತರ ಮಾಡ್ತಾ ಇದ್ವಿ. ಅದೇ ರೀತಿ ಜಮೀನಲ್ಲಿ ಏನು ಅನಧಿಕೃತವಾಗಿ ಸ್ವಾಧೀನ ಹೊಂದಿದ್ರು, ಇವತ್ತು ರೈತ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲ ಬಂದು ಒಂದು ಚರ್ಚೆ ನಡೆದು ಒಂದು ತೀರ್ಮಾನ ಆಗಿದೆ. ಇದರಲ್ಲಿ ಯಾರ್ಯಾರು ಅನಧಿಕೃತವಾಗಿ ಸಾಗುವಳಿ ಹೊಂದಿದ್ದಾರೆ ಅವರ ಅರ್ಹತೆಗೆ ಅನುಗುಣವಾಗಿ ಈ ಜಮೀನಿನಲ್ಲಿ ನಿಮಾನ್ಸ್ ಆಸ್ಪತ್ರೆ ಹೊರತುಪಡಿಸಿ 8 ಎಕರೆ ಜಮೀನನ್ನು ಆಶ್ರಯ ಯೋಜನೆ ಕೂಡ ಕಾಯ್ದಿರಿಸ್ತಾ ಇದ್ದೀವಿ. ಅದರಲ್ಲಿ ಅವರ ಅರ್ಹತೆ ಇದ್ದರೆ ಅವರಿಗೆ ಸೈಟ್ ನೀಡಲಿಕ್ಕೆ ನಮ್ಮಿಂದ ಒಂದು ಶಿಫಾರಸು ಪತ್ರವನ್ನು ತಯಾರು ಮಾಡಿ ಕಳಿಸ್ಕೊಡ್ತೇವೆ.